ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮಸ್ಮಧ್ವಿಜಯ ಚತುರ್ಥ ಸರ್ಗ 19ನೇ ಶ್ಲೋಕ. ಸಚಿಂತಯನ್ ಪುತ್ರಮನೋರಥಂ ಶುಚಾ ಪುನಶ್ಚ ತೀರ್ಥೋಪಗತೋ ಮಹಾನದೀಂ ಯತೀಶ್ವರಾನುವ್ರತಮಾತ್ಮನಂದನಂ ತಮೈಕ್ಷತ ಗ್ರಾಮವರೇ ಮಠಾಂತರೇ. ಸಹ ಚಿಂತಯನ್ ಪುತ್ರಮನೋರಥಂ ಶುಚಾ ಪುನಃ ಚ ತೀರ್ತ್ವಾ ಉಪಗತಃ ಮಹಾನದೀಂ ಯತೀಶ್ವರಾನುವ್ರತಂ ಆತ್ಮನಂದನಂ ತಂ ಐಕ್ಷತ ಗ್ರಾಮವರೇ ಮಠಾಂತರೇ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೀವಿ, ಮಧ್ಯಗೇಹ ಭಟ್ಟರು ಮತ್ತೆ ಅವರ ಮನೆಯವರು ಮಡದಿಯರು ಇಬ್ಬರು ಕೂಡ ಆಚಾರ್ಯರ ಹತ್ರ ಸನ್ಯಾಸ ತೆಗೆದುಕೊಳ್ಳಬೇಡಿ ಅಂತ ಪ್ರಾರ್ಥನೆ ಮಾಡಿದಾಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದರು ಅಂತ ಹೇಳಿ ಆಚಾರ್ಯರು ಹಾಗೆ ಉತ್ತರ ಕೊಟ್ಟುಬಿಟ್ರು. ಪರಮಾತ್ಮನ ಅಪ್ಪಣೆ ಆಗಿದೆ ಸನ್ಯಾಸ ತೆಗೆದುಕೊಳ್ಳೋದಕ್ಕೆ, ಯಾಕೆ ಸೇವಕನಾದ ನನಗೆ ನೀವು ನಮಸ್ಕಾರ ಮಾಡ್ತಾ ಇದ್ದೀರಾ ಹಾಗೆ ಅಂತ. ಏನು ಉತ್ತರ ಕೊಡ್ಲಿಕ್ಕಾಗಿಲ್ಲ ಮಧ್ಯಗೇಹ ಭಟ್ಟರಿಂದ. ವಾಪಸ್ ಬಂದು ಮನೆಯಲ್ಲೇ ಕಾಲವನ್ನ ಕಳೀತಾ ಇದ್ರು. ಒಂದೊಂದು ಕ್ಷಣವೂ ಕೂಡ ಕಲ್ಪ ಸಮಾನವಾಗಿ ಇತ್ತು ಹಾಗೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಅದಾದ ಮೇಲೆ ಏನಾಯ್ತು ಎಂಬ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಹ ಮಧ್ಯಗೇಹ ಭಟ್ಟರು ಶುಚ ಅಂದ್ರೆ ದುಃಖದಿಂದ ಮಗ ಎಷ್ಟು ಹೇಳಿದರೂ ಕೂಡ ಸನ್ಯಾಸ ತೆಗೆದುಕೊಳ್ತಾ ಇದ್ದಾನೆ ಎನ್ನುವ ಚಿಂತಯನ್, ಆ ಮಗನ ಚಿಂತನೆಯನ್ನೇ ಮಾಡುತ್ತಾ ಸಹ ಭಟ್ಟಃ ಆ ಮಧ್ಯಗೇಹ ಭಟ್ಟರು ಪುನಶ್ಚ ಮಹಾನದೀಂ ತೀರ್ತ್ವಾ ಉಪಗತಃ, ಮತ್ತೆ ಮಹಾನದಿಯನ್ನ ದಾಟಿ, ಮಹಾನದಿ ಅಂದ್ರೆ ಬರೀತಾರೆ ಭಾವಪ್ರಕಾಶಿಕಾದಲ್ಲಿ, ಮಹಾನದಿ ಅಂದ್ರೆ ನೇತ್ರಾವತಿ ಅಂತ ಈಗಲೂ ನೋಡ್ಬೋದು, ನೇತ್ರಾವತಿ ಹರಿತಾ ಇದೆ. ಅಲ್ಲಿ ಹೋಗಿ ಸ್ವಗೃಹಾತ್ ಪುತ್ರ ದರ್ಶನಾರ್ಥಂ ಆಗತಃ, ತನ್ನ ಮನೆಯಿಂದ ದೂರಕ್ಕೆ ನದಿ ದಾಟಿ ಹೋಗಿದ್ದಾರೆ ಮಗನನ್ನ ನೋಡಬೇಕು ಹಾಗೆ ಅಂತ. ಮಗ ಎಲ್ಲಿದ್ರು ಹಾಗೆ ಅಂದ್ರೆ ಗ್ರಾಮವರೇ ಅಂದ್ರೆ ಗ್ರಾಮ ಶ್ರೇಷ್ಠವಾದ ಗ್ರಾಮ ಯಾವುದು? ಕಾರೇಯೂರು ಅಂತಾರೆ. ಕಾರೇಯೂರು ಅಂತ ಕರೀತಾರೆ. ಅಲ್ಲಿ ಒಂದು ಮಠದಲ್ಲಿ ಕುತ್ಯಾಡಿ ಅಂತ ಅಪಭ್ರಷ್ಟ ಭಾಷಾ, ಒಂದು ಮಠದಲ್ಲಿ ಕುತ್ಯಾಡಿ ಮಠ ಅಂತ, ಅಲ್ಲಿ ಮಠದಲ್ಲಿ ವ್ರತೀಶ್ವರಸ್ಯ ಅಂದ್ರೆ ಅಚ್ಯುತ ಪ್ರೇಕ್ಷರ ಅನುವ್ರತಂ ಅನುಕೂಲ ವ್ರತಂ ಯಸ್ಯ ಅವರನ್ನು ಅನುಸರಿಸಿ ಇದ್ದ ಯತೀಶ್ವರಾನಂ ಯತೀಶ್ರೇಷ್ಠರಾದ ಆ ಅಚ್ಯುತ ಪ್ರೇಕ್ಷರನ್ನ ಅನುಸರಿಸಿ ಇರತಕ್ಕ ತಂ ಆತ್ಮನಂದನಂ ತನ್ನ ಮಗನನ್ನು ಐಕ್ಷತ ನೋಡಿದರು ಅಂತ ಅರ್ಥ. ಅಂದ್ರೆ ನದಿಯನ್ನ ದಾಟಿ ಕಾರೇಯೂರು ಅಂತಲೂ ಕರೀತಾರೆ, ಅಲ್ಲಿ ಇದ್ದ ಕುತ್ಯಾಡಿ ಮಠದಲ್ಲಿ ಇದ್ದ ಮಗನನ್ನ ಕಂಡ್ರು ಮಧ್ಯಗೇಹ ಭಟ್ಟರು. ಏನಾರು ಮಾಡಿ ಸಮಾಧಾನ ಮಾಡಿ ಕರೆದುಕೊಂಡು ಮಗನನ್ನ ವಾಪಸ್ ಬರೋಣ ಹಾಗೆ ಅಂತ ಅವರ ಚಿಂತೆ. ಮುಂದೆ ಏನಾಯ್ತು ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.